Guys, welcome back to Nagendra Nayak Narratives. This finale episode of season 1, Cooking with the Guest. एक्चुअली अंकल के साथ शूट करना था, लास्ट मोमेंट में इतना मतलब हड़बड़ी हो गया तो वो टाइम नहीं मिल पाया. सो अभी मैं अपने खुद के घर जा रहा हूँ मम्मी के साथ शूट करने. शी इज़ जस्ट रीच्ड 1000 सब्सक्राइबर्स ऑन हर यूट्यूब चैनल. तो उसी खुशी में उन्हीं को गेस्ट बनाते हैं. चलो चलते हैं ಗೈಸ್. ಸೊ ಇವತ್ತು ಅಮ್ಮನೊಟ್ಟಿಗೆ ಕೂತ್ಕೊಂಡಿದ್ದೇವೆ. ನಂದಿನಿ ನಾಯಕ್ ಹಿಯರ್, ಬಡ್ಡಿಂಗ್ ಯೂಟ್ಯೂಬರ್ ಆಯ್ತಾ. 1000 ಸಬ್ಸ್ಕ್ರೈಬರ್ಸ್ ಆದದಕ್ಕೆ ಕಂಗ್ರ್ಯಾಚುಲೇಷನ್ಸ್ ಅಮ್ಮ. ಥ್ಯಾಂಕ್ ಯು. ಸೀರಿಯಸ್ ಇದ್ದಾರೆ ಆಯ್ತಾ ಇವತ್ತು ಅಮ್ಮ. ಇದು 1000 ಸಬ್ಸ್ಕ್ರೈಬರ್ಸ್ ಆಗಬೇಕಾದ್ರೆ ಸಾಧಾರಣ ಎಷ್ಟು ವಿಡಿಯೋ ಆಯ್ತಮ್ಮ? ಅಷ್ಟಾಗಿದೆಯಾ? ನಿಮಗೆ ನಿಮ್ಮ ವಿಡಿಯೋದಲ್ಲಿ ಮಾತಾಡುವಾಗ ನಾನು ಹೇಳ್ತೇನಲ್ಲ, ಅಮ್ಮ ಗಟ್ಟಿ ಮಾತಾಡಿ ಹೇಳ್ಕೊಂಡು, ಇಲ್ಲಿ ಸಹ ಗಟ್ಟಿ ಮಾತಾಡ್ಬೇಕಾಯ್ತಾ? ಓಕೆ. ಸೊ ಇವತ್ತು ಎಂತ ಡಿಶ್ ಮಾಡ್ತಿದ್ದೀರಮ್ಮ? ನಾನು ಈಗ ಚಿಕನ್ ಇದೆಂತ ಮಾಡದೆ 1 ವರ್ಷದ ಮೇಲೆ ಆಯ್ತು. ಅಂದ್ರೆ ನಿಂಗೆ ಮುಂಚೆ ನಾನು ನಿನಗೋಸ್ಕರ ನೀನು ಅದಿದ್ರೆ ಸರಿ ಊಟ ಮಾಡ್ತೀನಿ ಹೇಳಿ ನೀನು ಸಣ್ಣದಿರುವಾಗ ನಾನು ಅದಕ್ಕೆಲ್ಲ ಹಾಕಿ ನಾನು ಲಾಯ್ಕ್ ಮಾಡ್ತಿದ್ದೆ. ನಿಮಗೆ ತುಂಬ ಇಷ್ಟ ಇತ್ತದು. ಹಾಗೆ ನಿಮಗೆ ಇವತ್ತು ಅದೇ ಮಾಡಿಕೊಡುವ ಹೇಳಿ ಎಣಿಸಿದ್ದೇನೆ. ಓಕೆ. ಸೊ ಈ ಚಿಕನಿಗೆ ಹಾಗಾದ್ರೆ ಹೆಸರಿಲ್ಲ. ಅವ್ರು ಚಿಕನ್ ತಗೊಂಡ್ ಬಾ ಹೇಳಿದ್ರೆ ತಗೊಂಡ್ ಬಂದಿನ. ಸೊ ಈ ಡಿಶ್ಗೆ ಆಕ್ಚುಲಿ ಎಂತ ಹೇಳಿದ್ರೆ ಹೆಸರಿಲ್ಲ ಆಯ್ತಾ. ಯಾಕಂದ್ರೆ ಅವರು ಎಂತೆಲ್ಲ ಹಾಕ್ಲಿಕ್ಕೆ ಅದೆಲ್ಲ ಹಾಕೊಂಡು ಅವ್ನಿಗೆ ಮಾಡಿಕೊಡ್ತಿದ್ರು. ಸೊ ಅದೇ ಚಿಕನ್ ಆಯ್ತಲ್ಲ. ಸೊ ಆದ್ರಿಂದ ಈಗ ಒಂದು ಕೆಲಸ ಮಾಡುವ, ಇದಕ್ಕೊಂದು ಹೆಸರು ಇಟ್ಟು ಬಿಡುವ. ನಂದು ಚಿಕನ್ ಹೇಳಿ ಹೆಸರಿಡುವ ಇದಕ್ಕೆ ಆಯ್ತಾ ಅಮ್ಮ. ಇನ್ನು ಎಂತ ಇದ್ರು ಅಲ್ಲಿ ಹೋಗಿ ಮಾತಾಡ್ತಾ ಮಾಡುವ ಕಿಚನಲ್ಲಿ. ಚಲೋ. ಓ ಎಸ್ ಅಮ್ಮ, ನೀವೆಲ್ಲ ರೆಡಿ ಮಾಡಿಟ್ಟೆ ಆಯ್ತಾ? ವೆರಿ ಗುಡ್. ಓಕೆ, ಹಾಗಾದ್ರೆ ಇಂಗ್ರೀಡಿಯೆಂಟ್ಸ್ ಎಂತ ಎಲ್ಲ ಬೇಕು ಅಲ್ಲಿಂದ ಸ್ಟಾರ್ಟ್ ಮಾಡುವ. ಅಮ್ಮ, ನೀವು ಒಂದೊಂದು ಇಂಗ್ರೀಡಿಯೆಂಟ್ಸ್ ಹೇಳ್ತಾ ಹೋಗಿ, ಎಂತ ಎಲ್ಲ ಬೇಕು ಎಂತೆಲ್ಲ ಯೂಸ್ ಮಾಡ್ತಿದ್ದೀರಿ, ಅಲ್ಲಿಂದ ಶುರು ಮಾಡುವ. ನಾನು ಚಿಕನನ್ನು 4-5 ಸಲ ಚೆಂದ ಮಾಡಿ ತೊಳೆದು ಕ್ಲೀನ್ ಮಾಡಿ ಅದಕ್ಕೆ ಉಪ್ಪು, ಮೆಣಸಿನ ಪುಡಿ, ಅರಿಶಿನ ಪುಡಿ, ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಲ್ಲ ಹಾಕಿ ಚೆಂದ ಮಾಡಿ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೇನೆ. ಓಕೆ. ಅದಕ್ಕೆ ಫುಲ್ ತಾಗ್ತದೆ ಅದೆಲ್ಲ ನೋಡುವಾಗ. ಆಮೇಲೆ 2 ದೊಡ್ಡ ಈರುಳ್ಳಿ ಕಟ್ ಮಾಡಿ, ಆಮೇಲೆ ಜೀರಿಗೆ, ಲವಂಗ, ಒಳ್ಳೆ ಮೆಣಸು, ಒಂದು ಸ್ವಲ್ಪ ಮೆಂತೆ, ಶುಂಠಿ ತುಂಡು, ಅದಕ್ಕೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿದೆ. ಆದರೂ ಸಹ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಸ್ವಲ್ಪ ಹಾಕಲಿಕ್ಕೆ, ಒಂದು 4-5 ಗೇರು ಬೀಜ, ಕೊತ್ತಂಬರಿ, ಮತ್ತು ಟೊಮೆಟೊ ಹಾಕ್ತೇವೆ. ಆದರೆ ಸಹ ಸ್ವಲ್ಪ ಹುಳಿ, ಕರಿಬೇವು ಸೊಪ್ಪು, ಮೆಣಸು. ನಾನು ಮೆಣಸಿನ ಪುಡಿ ಆಲ್ರೆಡಿ ಹಾಕಿದ್ದೇನೆ, ಹಸಿಮೆಣಸು ಹಾಕ್ತೇನೆ, ಹಾಗಾಗಿ ನಾನು ತುಂಬ ಹಾಕ್ಲಿಕ್ಕೆ ಹೋಗಲಿಲ್ಲ. ಆಮೇಲೆ ಟೊಮೆಟೊ ಕಟ್ ಮಾಡಿ, 2 ಹಸಿಮೆಣಸು, ಮತ್ತು ಇದನ್ನೆಲ್ಲ ಹುರಿಯುವಾಗ ಸಾಸಿವೆ ಅಂತ ಹಾಕಬೇಕು. ಸಾಸಿವೆ, ಓಕೆ. ಎಣ್ಣೆ, ಉಪ್ಪು. ಓಕೆ, ಎಸ್. ಸೊ ಹಾಗಾದರೆ ಒಂದು ವಿಷಯ ನನಗೆ ಗೊತ್ತುಂಟು, ಇವರು ಅದೇ ಡಿಶ್ ಮಾಡೋದು ಹೌದಾದ್ರೆ ಉಂಟಲ್ಲ, ಕ್ವಿಕ್ ಡಿಶ್ ಆಯ್ತಾ. ಸೊ ಅದರಿಂದ ಎಂತ ಹೆಚ್ಚು ಆಡಂಬರ ಅಂತ ಇಲ್ಲಲ್ಲ ಅಮ್ಮ. ಓಕೆ, ನಾವು ಸ್ಟಾರ್ಟ್ ಮಾಡುವ ಹಾಗಾದ್ರೆ. ಫಸ್ಟ್ ನಾನು ಗ್ಯಾಸ್ ಹಚ್ಕೊಳ್ತೇನೆ. ಅದಕ್ಕೆ ಸ್ವಲ್ಪ ಎಣ್ಣೆ, ಅಂದರೆ ಇದು ಹುರಿಲಿಕ್ಕೆ ಎಷ್ಟು ಬೇಕಷ್ಟೇ, ತುಂಬ ಬೇಡ. ನೀವೆಂತಮ್ಮ ಫುಲ್ ಡೈಟಿಂಗ್, ಎಣ್ಣೆ ಎಲ್ಲ ಕಮ್ಮಿ ಯೂಸ್ ಮಾಡುದಾ? ಹಾಗಲ್ಲ, ಇದಕ್ಕೆ ಎಣ್ಣೆ ಬೇಡ ಹೆಚ್ಚು. ಓಕೆ. ಹುರಿಲಿಕ್ಕಲ್ಲ, ನೋಡಿ ಒಂದಿಷ್ಟು ಎಣ್ಣೆ. ಓಕೆ. ಎಣ್ಣೆ ಬಿಸಿ ಆಗುವವರೆಗೆ ಕಾಯ್ಬೇಕಾ? ಸ್ವಲ್ಪ ಬಿಸಿ ಆಗಲಿ. ಓಕೆ. ಅಮ್ಮ, ಎಣ್ಣೆ ಬಿಸಿ ಆಯ್ತು. ಎಣ್ಣೆ ಬಿಸಿ ಆಯಿತು. ಒಂದು ಸ್ವಲ್ಪ ಸಾಸಿವೆ, ಇದನ್ನು ಸಹ ಮಿಕ್ಸಿಗೆ ಅರಿಲಿಕ್ಕುಂಟು, ಅದಕ್ಕೆ ಚೂರು ಹಾಕುದು. ಓಕೆ. ಆಮೇಲೆ ಇಲ್ಲಿ ನಾನು ನಿಮಗೆ ತೋರಿಸಿದ್ದೇನಲ್ಲ, ಲವಂಗ, ಚಕ್ಕೆ, ಕೊತ್ತಂಬರಿ, ಜೀರಿಗೆ, ಎಲ್ಲ ಐಟಮ್ಸ್ ಒಟ್ಟಿಗೆ ಒಂದೇ ಸರ್ತಿ. ಹೌದು, ಗೇರು ಬೀಜ, ಕೊತ್ತಂಬರಿ, ಬೆಳ್ಳುಳ್ಳಿ, ಮೆಣಸು ಮತ್ತೆ ಹಾಕುವ. ಅದನ್ನು ಹುರಿಲಿಕ್ಕಿಲ್ಲಲ್ಲ, ಅದಕ್ಕೆ ಇದನ್ನು ಹಾಕುವ. ಇದು ಬೆಸ್ಟ್ ಆಯ್ತು ಮತ್ತೆ, ಎಲ್ಲ ಒಂದೇ ಸರ್ತಿಗೆ. ಅಮ್ಮ, ಇದು ಎಲ್ಲಿಂದ ತಗೊಂಡು ಚೆನ್ನಾಗಿದೆ. ನನ್ನದೇ ಒಂದು ಐಡಿಯಾ ಮಾಡಿ ನಾನು ಮಾಡಿದ್ದೆ. ಅದೇ ಸ್ವಲ್ಪ ನನ್ನ ಕುಕಿಂಗ್ ವಿಡಿಯೋ ಎಲ್ಲ ಆಗ್ತಾ ಉಂಟಲ್ಲ, ಸ್ವಲ್ಪ ಚೆಂದ ಕಾಣ್ಲಿ ಅಂತ. ಇದು ಯಾವುದರಿಂದ ಮಾಡಿದ್ದು ನೀವು?
ಅದು ನನ್ನ ಸೋಫದ್ದು ಕವರ್ ಇತ್ತು, ಹಾ. ಸೋಫಕ್ಕೆ ಹಾಕುವಂಥದ್ದು. ಅದಕ್ಕೆ ನಾನು ಇಲ್ಲೆಲ್ಲ ಹೊಲಿದು ಹಾ. ಕಟ್ಲಿಕ್ಕೆ ಎಲ್ಲ ಲಾಡಿ ಎಲ್ಲ ಹಾ. ಅದೆಲ್ಲ ನಂದೇ ಐಡಿಯಾ. ಐಶಬಾಷ್. ನೋಡಿ 2 ಹಸಿಮೆಣಸು ಸಹ ಹಾಕ್ತೇನೆ. ಇದು ಸ್ವಲ್ಪ ಹುರಿದ ಮೇಲೆ ಟೊಮೆಟೊ ಹಾಕುವ, ಅದೆಂತ ಸ್ವಲ್ಪ ಮೆದು ಆಗುವವರೆಗೆ. ಅದು ಇದು ಎಂತದು ಒಣಗಿದ ಮೆಣಸು ನೀವು ಆಲ್ರೆಡಿ ರೋಸ್ಟ್ ಮಾಡಿದ್ದೆ ಈಗ? ಮೆಣಸು ನಾನು ಹುರಿದು ಇಟ್ಟಿದ್ದೇನೆ. ಇದೀಗ ಎಲ್ಲ ಮಾಡಿಕೊಂಡು ಇದನ್ನು ಪೇಸ್ಟ್ ಮಾಡ್ಲಿಕ್ಕ? ಹೌದು, ಇದನ್ನು ಇದು ಬಿಸಿ ಇರ್ತದಲ್ಲ, ಮಿಕ್ಸಿಯಲ್ಲಿ ಹಾಕುವಾಗ ತುಂಬಾ ಬಿಸಿ ಹಾಕಬಾರ್ದು. ಆಮೇಲೆ ಅದನ್ನು ಸ್ವಲ್ಪ ತಂದ ಮೇಲೆ ಮಿಕ್ಸಿಯಲ್ಲಿ ಗರ್ರ ಮಾಡಿ. ಓಕೆ, ಸೊ ಈಗ ಇದು ಬಿಸಿ ಆಯ್ತು. ಸೊ ಈಗ ನೀವು ಟೊಮೆಟೊ ಸಹ ಹಾಕ್ತೇನೆ. ಓಕೆ, ಇದಕ್ಕೆ ಎಲ್ಲ ಒಮ್ಮೆಗೆ ಹಾಕೋದಾದ್ರೆ ಉಂಟಲ್ಲಮ್ಮ, ಇದಕ್ಕೆ ನಂದೂಸ್ ಚಿಕನ್ ಹೇಳೋಕ್ಕಿಂತ ಝಟ್ಪಟ್ ಚಿಕನ್ ಹೇಳಿ ಹೇಳ್ಬೋದಲ್ಲ? ಹೇಗೆ ಬೇಕಾಗಿ ಹೆಸರಿಡ್ಬೋದು. ಅಲ್ಲಲ್ಲ, ಕೆಲವು ಸರ್ತಿ ಚಿಕನ್ ತಿನ್ಬೇಕಂತ ಮನಸ್ಸಾಗ್ತದೆ, ಬಟ್ ಅಷ್ಟು ಹೊತ್ತು ಮಾಡಿ ಕುತ್ಕೊಳ್ಳೋದು ಯಾರು ಹೇಳ್ಕೊಳ್ಳೋದು, ಪೇಷನ್ಸ್ ಖಾಲಿ ಆಗಿರ್ತದೆ. ಎಂತ ಹೇಳಿದ್ರೆ ಇದನ್ನೀಗ ಈ ಮಸಾಲೆ ಮಾಡ್ತೇನಲ್ಲ, ಅದನ್ನು ಮ್ಯಾರಿನೇಟ್ ಮಾಡಿದ ಚಿಕನ್ ಉಂಟಲ್ಲ, ಅದರ ಒಟ್ಟಿಗೆ ಹಾಕಿ ಕುಕ್ಕರಲ್ಲಿ 2 ವಿಸಿಲ್ ತೆಗೆದ್ರೆ ಆಯ್ತು. ಚಿಕನ್ ಬೇಗ ಬೇಯ್ತದಲ್ಲ, ಹಾಗಾಗಿ ಮತ್ತೆ ಅದೇನು ಕರಗುದಿಲ್ಲ. ಇದನ್ನು ಹಾಕಿ 2 ವಿಸಿಲ್ ಮಾಡಿ, 2 ವಿಸಿಲ್ ಕಳೆದ ನಂತರ ಆಯ್ತು, ನಿಮಗೆ ನಾನು ಇದು ರೈಸ್ ಸಹ ರೆಡಿ ಮಾಡಿ ಇಟ್ಟಿದ್ದೇನೆ, ಆರಾಮದಲ್ಲೇ ಊಟ ಮಾಡ್ಬೋದು. ಈಗ ಇದು ಸ್ವಲ್ಪ ಸಾಫ್ಟ್ ಆಯ್ತು, ಆದ್ದರಿಂದ ಇದನ್ನೀಗ ಆಫ್ ಮಾಡುವ. ಮತ್ತೆ ಮಿಕ್ಸಿಯಲ್ಲಿ ಹಾಕಬೇಕಾದ್ರೆ ಇದು ತಣಿಬೇಕು. ಸ್ವಲ್ಪ ತಂದ ಮೇಲೆ ಮಿಕ್ಸಿಯಲ್ಲಿ ಅದರ ಒಟ್ಟಿಗೆ ಈ ಹುಳಿ ಮತ್ತೆ ಮೆಣಸು ಹಾಕಿ ಮಿಕ್ಸಿಯಲ್ಲಿ ಗರ್ರ ಮಾಡುದು. ಓಕೆ, ಗರ್ರ ಸೌಂಡ್ ಬರಬೇಕು. ಓಕೆ, ಸರಿ. ಓಕೆ, ಆಮೇಲೆ ಕುಕ್ಕರಲ್ಲಿ. ಓಕೆ, ಇದು ಇದು ಬಿಸಿ ಉಂಟು, ಮತ್ತೆ ಕುಕಿಂಗ್ ವಿತ್ ಗೆಸ್ಟ್ ಅಲ್ಲ, ನೀನೀಗ ಇದರಲ್ಲಿ ಹಾಕು, ಮಿಕ್ಸಿಯಲ್ಲಿ ಹಾಕು. ಇದು ಒಳ್ಳೆ ಆಗಿದೆ ಕುಕಿಂಗ್. ಓಕೆ, ಈಗ ಈ ಮೆಣಸು ಹುರಿದಿಟ್ಟದ್ದುಂಟಲ್ಲ, ಅದು ಮತ್ತೆ ಸ್ವಲ್ಪ ಹುಳಿ ಇಟ್ಟಿದ್ದೇನೆ, ಅದನ್ನೆಲ್ಲ ಅದಕ್ಕೆ ಹಾಕಿ ಬಿಡುವ. ಓಕೆ, ಇದು ಹುಳಿ ಮತ್ತೆ ಉಳಿದ ಮೆಣಸು, ಇದನ್ನು ಕಟ್ ಮಾಡಿ ಹಾಕ್ಬೇಕಾಗ್ತದೆ? ಓಕೆ, ಸರಿ. ಇದಕ್ಕೆ ನೀರು ಹಾಕ್ಬೇಕಾ? ಹೌದು, ಸ್ವಲ್ಪ ಸ್ವಲ್ಪ ಗ್ರೈಂಡ್ ಮಾಡುವಾಗ ಸ್ವಲ್ಪ, ಅಂದ್ರೆ ತುಂಬಾ ತೆಳು ಮಾಡೋದು ಬೇಡ. ನೀರು ಮತ್ತೆ ಬೇಕಾದ್ರೆ ಹಾಕ್ಬೋದಲ್ಲ ಅದಕ್ಕೆ. ಹಾಗಾದ್ರೆ 1 ಲೋಟ ನೀರು ಹಾಕ್ತಾ ಇದ್ದೇನೆ ಇದರಲ್ಲಿ, ಸಾಕಲ್ಲಮ್ಮ? ಸಾಕು ಸಾಕು, ಬೇಕಾದ್ರೆ ಮತ್ತೆ ಹಾಕುವ. ಓಕೆ, ಡನ್. ನೋಡಿ, ಈಗ ನಾನು ಗ್ರೈಂಡ್ ಮಾಡಿದ್ದುಂಟಲ್ಲ, ಅದು ಈಗ ಇಷ್ಟು ನೈಸ್ ಆಗಿದೆ, ಸಾಕು. ಈಗ ಇದಕ್ಕೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಇದನ್ನು ಸ್ವಲ್ಪ ಅದರಲ್ಲಿ ಇದು ಮಾಡು. ನೋಡುವ, ನಾನು ಸ್ವಲ್ಪ ಗ್ಯಾಸ್ ಹಚ್ಚಿದೆ. ಈಗ ಒಂದು ಸ್ವಲ್ಪ ಎಣ್ಣೆಯಲ್ಲಿ ಈ ಮಸಾಲೆಯನ್ನು ಸ್ವಲ್ಪ ಹಸಿ ಇದ್ದದ್ದು ಹೋಗಿ, ಹೌದು, ಹಸಿ ಹೋಗ್ಲಿಕ್ಕೆ ಹೇಳಿ ಹಾಕಿ. ನೀರು ಮತ್ತೆ ಹಾಕುವ. ಇದನ್ನೀಗ ಇಲ್ಲಿ ಜ್ವಾಲಾಮುಖಿ ಬರ್ತಾ ಉಂಟು ನೋಡಿ. ಈಗ ಈ ಚಿಕನ್ ಎಲ್ಲ ಇದಕ್ಕೆ ಹಾಕುವ. ಓಕೆ, ಆ ಮಿಕ್ಸಿಯಲ್ಲಿ ನೀರಿತ್ತಲ್ಲ, ಆ ಮಿಕ್ಸಿಯಲ್ಲಿ ನೀರಿಟ್ಟಿದೆ, ಹೌದು, ಅದನ್ನು ಇದಕ್ಕೆ ಹಾಕಬೇಕು. ತಗೊಳ್ಳಿ, ಹಾಕುದಾ? ಇಷ್ಟು ನೀರಿಟ್ಟಿದ್ದೇನೆ. ಹಾಕು ಹಾಕು. ನೀರಿನ್ನು ಬೇಕಾ? ಇನ್ನು ಸ್ವಲ್ಪ ಬೇಕು. ನಾನು ಮ್ಯಾರಿನೇಟ್ ಮಾಡುವಾಗ ಇದು ಉಪ್ಪು ಹಾಕಿದ್ದೇನೆ, ಆದರೆ ಅದು ಸಾಕಾಗುದಿಲ್ಲ. ಇಷ್ಟು ಮಸಾಲೆ ಎಲ್ಲ ಹಾಕಿದ್ದೇವಲ್ಲ, ಅದಕ್ಕೆ ಉಪ್ಪು ಹಾಕಬೇಕು. ಮೂರು ಚಮಚ ಉಪ್ಪು. ಇನ್ನು ಬೇಕಾದ್ರೆ ಮತ್ತೆ ನೋಡುವ, ನೋಡಿ ಹಾಕುವ. ಜಾಸ್ತಿ ಆದ್ರೆ ಕಷ್ಟ, ಕಡಿಮೆ ಆದ್ರೆ ಮತ್ತೆ ಹಾಕ್ಬೋದು. ಈಗ ಇದು ಮುಚ್ಚಳ ಹಾಕಿ 2 ವಿಸಿಲ್ ಬಂದ್ರೆ ಸಾಕಾಯ್ತಾ? ಓಕೆ, ಬಂದ್ ಮಾಡುದಾ? ಹಾ, ಬಂದ್ ಮಾಡಿ.
ಎಷ್ಟು ವಿಸಿಲ್? 2 ಅಥವಾ 3. 2 ಅಥವಾ 3 ವಿಸಿಲ್. ಅಷ್ಟೊಳಗೆ ಇವರೊಟ್ಟಿಗೆ ಟೈಮ್ ಪಾಸ್ ಮಾಡು. ಮನೆಯಲ್ಲಿ ಕುಕ್ಕಿಂಗ್ ವಿತ್ ದ ಗೆಸ್ಟ್ ಹೇಳಿದ್ರೆ ಇದೆ, ಅವರಿಗೆ ಕೊಡುದಿಲ್ಲ, ಶೂಟ್ ಮಾಡ್ಬೇಕಂತೆ. ಓಕೆ, 3 ವಿಸಿಲ್ ಬಂತು. ಈಗ ನಾನು ಬಂದ್ ಮಾಡ್ತೇನೆ ಗ್ಯಾಸ್. ಓಕೆ, ಡನ್. ಇನ್ನು ಅದು ಸ್ವಲ್ಪ ಆರ್ಲಿ, ಆಮೇಲೆ ಓಪನ್ ಮಾಡುವ, ಮತ್ತೆ ತಿನ್ನುದೆ. ಅಮ್ಮ, ಹೀಗೆ ಇವತ್ತಿಗೆ ನಿಮ್ಮೊಟ್ಟಿಗೆ ನಾವು ಕುಕಿಂಗ್ ಬ್ಲಾಗ್ ಮಾಡ್ತಿರೋದು ಎಂತದಕ್ಕೆ ಹೇಳಿದ್ರೆ, ನೀವೊಂದು ಯೂಟ್ಯೂಬರ್ ಆಗಿ ಸ್ಟಾರ್ಟ್ ಮಾಡಿ ಸಾಧಾರಣ ಈಗ 1-2 ವರ್ಷ ಆಗ್ತಾ ಬಂತಲ್ಲ ಯೂಟ್ಯೂಬ್ ವಿಡಿಯೋ ಸ್ಟಾರ್ಟ್ ಮಾಡಿ. 1 ವರ್ಷಕ್ಕಿಂತ ಜಾಸ್ತಿ ಆಯ್ತು. ಹೇಗೆ ಅಮ್ಮ ಸ್ಟಾರ್ಟ್ ಮಾಡಿದ್ದು? ಯಾವ ಏಜ್ ಅಲ್ಲೆಲ್ಲ? ಇದು ನೋಡಿ ಎಂತ ಗೊತ್ತುಂಟ, ನನ್ಗೆ ಗೊತ್ತುಂಟು ಸ್ಟೋರಿ, ಬಟ್ ಅಟ್ಲೀಸ್ಟ್ ಅವರಿಗೂ ಗೊತ್ತಾಗಲಿ ಹೇಳ್ಕೊಂಡು. ಯಾವ ಏಜ್ ಅಲ್ಲಿ ಸ್ಟಾರ್ಟ್ ಮಾಡಿದ್ರಿ, ಹೇಗೆ ಸ್ಟಾರ್ಟ್ ಮಾಡಿದ್ರಿ, ಎಂತ ನಿಮ್ಗೆ ಅದು ಮೋಟಿವೇಶನ್ ಇದ್ದದ್ದು? ನನಗೆ ಮೋಟಿವೇಶನ್ ನಿನ್ನ ಹೆಂಡತಿಯೇ ನನಗೆ ಫಸ್ಟ್ ಸ್ಟಾರ್ಟಿಂಗ್ ವಿಡಿಯೋ ತೆಗಿತಿದ್ದಾರೆ ಇದರಲ್ಲಿ ಸ್ಟುಡಿಯೋ ಹೇಳಿ ನನ್ನ ಇದರಲ್ಲಿ ಓಪನ್ ಮಾಡಿ ಕೊಟ್ಲು. ಬೇಡ, ನನಗೆ ಹಾಗೆ ಮಾತಾಡಿ ಎಲ್ಲ ಅಭ್ಯಾಸ ಇಲ್ಲ, ನಾವೇ ಅಂತ ಹೇಳಿ ಅಂದ್ರೆ ಸ್ವಲ್ಪ ಹೀಗೆ ಮಾತಾಡ್ತೇನೆ ಎಷ್ಟು ಸಹ, ಆದ್ರೆ ಬೇಡ. ಆದ್ರೆ ಯೂಟ್ಯೂಬ್ ಅಲ್ಲಿ ಅಂದ್ರೆ ಯೂಟ್ಯೂಬ್ ಅಲ್ಲಿ 4 ಜನರಿಗೆ ಗೊತ್ತಾಗಿ ನನಗೆ ಸ್ಟೇಜಲ್ಲಿ ಹೋಗುದಂದ್ರೆ ಸ್ಟೇಜ್ ಫಿಯರ್ ಎಲ್ಲ ಉಂಟು ಜೋರು ನನಗೆ, ಆದ್ರಿಂದ ನನಗೆ ಅದು ಅಭ್ಯಾಸವೇ ಇಲ್ಲ, ಬೇಡವೇ ಬೇಡ ಹೇಳಿದೆ. ಈಗ ಎಲ್ಲಿವರೆಗೆ ಆಗಿದೆ ಹೇಳಿದ್ರೆ, ನಾನು ಮತ್ತೆ ಅವ್ರು ಕೂತ್ಕೊಂಡು ಮಾತಾಡಿದ್ರೆ ಅವ್ರು ಕ್ಯಾಮರಾ ನೋಡ್ಕೊಂಡು ಮಾತಾಡ್ತಿದ್ದಾರೆ ನೋಡಿ. ಅಲ್ಲ, ಕಡೆಗೆ ನನ್ನ ಸೊಸೆ ನನಗೆ ತುಂಬ ಎನ್ಕರೇಜ್ ಮಾಡಿದ್ಲು, ಆಗ್ತದೆ ನಿಮಗೆ ನೀವು ಮಾಡಿ ಹೇಳಿ ಎಲ್ಲ ರೆಡಿ ಮಾಡಿ ಎಲ್ಲ ಕೊಟ್ಲು ಅವಳು. ಕಡೆಗೆ 1-2 ಮಾಡುವಾಗ ನನಗೆ ಸುರುಸುರಿಗೆಲ್ಲ ತುಂಬ ಯೂಸ್ ಲೈಕ್ ಎಲ್ಲ ಬರ್ತಾ ಇತ್ತು. ಫಸ್ಟ್ ನಂದು ಬೆಂಡೆ ಸಾಂಗ್ ಅದು ಇದೆಲ್ಲ ಮಾಡುವಾಗ ನನಗೆ 7,000-8,000 ಹಾಗೆಲ್ಲ ಬರ್ತಾ ಇತ್ತು. ಆವಾಗ ನನಗೆ ಸಹ ಒಂದು ಸ್ಪಿರಿಟ್ ಬಂತು. ಆಮೇಲೆ ನಾವು ಈಗ ವಾರ ಹಾಕ್ತೇವೆ. ಸಬ್ಸ್ಕ್ರೈಬರ್ 1,000 ಆಯ್ತು ನನ್ನ ಮಾತ್ರ, ಅದೊಂದು ಗುರಿ ಇತ್ತು ನನಗೆ. ಈಗ ಇದರ ಸಹ ವ್ಯೂಸ್ ಅಂದ್ರೆ ಮಿನಿಮಮ್ 2,000 ಬರಲೇಬೇಕಂತ ಹೇಳಿ ಒಂದು ಗುರಿ ಇಟ್ಟಿದ್ದೇನೆ, ನೋಡುವ. ಇದರ ವ್ಯೂಸ್ ಮಿನಿಮಮ್ 2,000 ಬರ್ಬೇಕು ಹೇಳಿ ಹೇಳಿದ್ದಾರೆ, ನೋಡಿ ಮಾರ ಎಲ್ಲಾದ್ರೆ ಪೆಟ್ಟು ಬೀಳುತ್ತದೆ ನಮಗೆ. ಆಮೇಲೆ ನನಗೆ ನನ್ನ ಮಗ ಸಹ ಬಂದು ನಾನು ಇದು ವಿಡಿಯೋ ನಾನು ತೆಗಿತೇನೆ, ನೀನು ವಾರ ಮಾಡು ಹೇಳಿ ಅವನಿಗೆ ಸಹ ಇದು ಫ್ರೀ ಇದ್ದಾಗ ಬಂದು ಇವರಿಬ್ಬರ ಎನ್ಕರೇಜ್ಮೆಂಟ್ ಇಂದ ನನಗೆ ನಮ್ಮದೇ ರಿಲೇಟಿವ್ ಎಲ್ಲರೂ ಹೇಳ್ತಾರೆ, ಅಯ್ಯಯ್ಯೋ ಇವರು ಬಬ್ಬಣ್ಣನ ಹೆಂಡತಿ ಇಷ್ಟು ಚಂದ ಮಾತಾಡ್ತಾಳ ಹೇಳಿ ನನಗೆ ಎಲ್ಲರ ಹಾಗೆ ಹೇಳಿದ್ರಂತ ಈಗ ಹೇಳಿದ್ರು ಕೇಳಿ ನನಗೆ ಇರಲಿ ಒಂದು 4 ಜನರಿಗೆ ಒಂದು ನನ್ನದೊಂದು ಇದು ಗೊತ್ತಾಯ್ತು ಬೆಲೆ ಹೇಳಿ ನನಗೆ ಖುಷಿ ಆಯ್ತು. ಅದರ ನಂತರ ಆಮೇಲೆ ಈಗ ನನಗೆ ಮಾತಾಡ್ಲಿಕ್ಕೆ ಹೆದರಿಕೆ ಇಲ್ಲ. ನಾನು ಕೆಲವು ಸಲ ಜಾಸ್ತಿ ಮಾತಾಡ್ತೇನೆ ಕಾಣ್ತದೆ ಬಹುಶಃ, ಹೆದರಿಕೆ ಎಂಬುದು ಈಗ ಹೋಗಿದೆ ನನ್ನ ಹತ್ರ. ಈಗ ಅದು ನನಗೆ ಒಂದು ಇಂಟ್ರೆಸ್ಟಿಂಗ್ ಆಗಿ ನಂದು ಖುಷಿ ಆಯ್ತು ನನಗೆ. ಹಾಗೆ ನಾನು ಇಲ್ಲಿ 1 ಗಂಟೆ ಮಾತಾಡಿ ಕೂತ್ಕೊಳ್ಳೋದು ಇಲ್ಲ, ನೀವು ಡಿಲೀಟ್ ಮಾಡಿ. ಇಲ್ಲಪ್ಪ ಹೀಗೆ ಹೇಳ್ತೇನೆ. ಇವ್ರದ್ದು ಇನ್ನೊಂದೊಂದು ಗಮ್ಮತ್ತಿದ್ದ ವಿಷಯ ಹೇಳ್ತೇನೆ. ಅಮ್ಮ, ನಿಮ್ಗೆ ಈಗ ನೀವು ವಿಡಿಯೋಸ್ ಎಲ್ಲ ಹಾಕಿದ ನಂತರ ನಿಮ್ಗೆ ಡೇ ಟು ಡೇ ಟೈಮ್ ಪಾಸ್ ಎಂತದ್ದು ಅದೊಂದು ಹೇಳಿ ಅವರಿಗೆ. ನಿಮ್ಮ ಕಾಮೆಂಟ್ಸ್ ಸೆಕ್ಷನ್ ಎಲ್ಲ ಬರ್ಬೇಕಾದ್ರೆ ಎಲ್ಲ. ಹೌದು, ನಾನು ಕಮೆಂಟ್ಸ್ ಹಾಕಿದವರಿಗೆಲ್ಲ ರಿಪ್ಲೈ ಕೊಡ್ತೇನೆ, ಮತ್ತೆ ಎಷ್ಟು ಯೂಸ್ ಆಗಿದೆ ಹೇಳಿ ನಾನು ನೋಡ್ತಾ ಇರ್ತೇನೆ. ಅರ್ಧ ಗಂಟೆಗೊಮ್ಮೆ ರಿಫ್ರೆಶ್ ಮಾಡಿಕೊಂಡು ಸ್ಕ್ರಾಲ್ ಮಾಡಿಕೊಂಡು. ಮತ್ತೆ ಎಲ್ಲಿವರೆಗೆ ಹೇಳಿದ್ರೆ ಫೇಸ್ಬುಕ್ ಅಲ್ಲಿ ರೀಲ್ಸ್ ಹಾಕ್ತಾರೆ, ಫೇಸ್ಬುಕ್ ಅಲ್ಲಿ ರೀಲ್ಸ್ ಹಾಕಿದ ನಂತರ ಫೇಸ್ಬುಕ್ ಇಂದ ನೋಟಿಫಿಕೇಶನ್ಸ್ ಬರ್ತದಲ್ಲ, ಯುವರ್ ಪ್ರೀವಿಯಸ್ ರೀಲ್ ಹ್ಯಾಸ್ ಗಾಟ್ 1,000 ವ್ಯೂಸ್ or 500 ವ್ಯೂಸ್, ಅಪ್ಲೋಡ್ ಮೋರ್. ನನಗೆ ಫೋನ್ ಮಾಡಿ ಹೇಳಲಿಕ್ಕುಂಟು, ಫೇಸ್ಬುಕ್ ಇದು ಮೆಸೇಜ್ ಬಂದಿತ್ತು, ಮುಂಚಿದ್ದು ನಿಮಗೆ 1,000 ವ್ಯೂಸ್ ಬಂದಿದೆ, ಇನ್ನು ಸ್ವಲ್ಪ ಹಾಕು ಹೇಳಿ ಹೇಳ್ಕೊಂಡೆಲ್ಲ ಹಾಕ್ಲಿಕ್ಕುಂಟು. ರಾತ್ರಿ ಅಮ್ಮ ಎಷ್ಟು ಗಂಟೆವರೆಗೆ ನೀವು ಇದು ಕಾಮೆಂಟ್ಸ್ ಎಲ್ಲ ಹಾಕೊಂಡೆಲ್ಲ ಕುತ್ಕೊಳ್ತೀರಿ? 11-11:30ವರೆಗೆ ನಾನು ಎಚ್ಚರ ಇರ್ತೇನೆ. ಬೆಳಿಗ್ಗೆ 6 ಗಂಟೆಗೆ ಹೇಳ್ತೇನೆ. ಮತ್ತೆ ಮಧ್ಯದಲ್ಲಿ ವಾಗೀಶ ಹೇಳ್ತಾಳೆ, ಕಲ್ ರಾತ್ಕೋ ಆಂಟಿ 3 ಬಜೆ ರಿಪ್ಲೈ ಹೇಳ್ಕೊಂಡು. ಮಧ್ಯದಲ್ಲಿ ಎಚ್ಚರ ಆದರೆ ಆಗ ಫೇಸ್ಬುಕ್ ಒಂಚೂರು ನೋಡ್ತೇನೆ, ರೆಗ್ಯುಲರ್ ಅಲ್ಲ, ಮಧ್ಯೆ ನೋಡ್ತೇನೆ. ಓಕೆ, ಬಟ್ ಎಂಥದೇ ಇರಲಿ, ವಿಷಯ ಅಂತ ಹೇಳಿದ್ರೆ 73ರಲ್ಲಿ ಸ್ಟಾರ್ಟ್ ಮಾಡಿದ್ದು, ಇವರ 73 ಇಯರ್ಸ್ ಇರಬೇಕಾದ್ರೆ ಸ್ಟಾರ್ಟ್ ಮಾಡಿದ್ದು. ಸೊ ದ ಥಿಂಗ್ ಇಸ್ ಪ್ಯಾಷನ್ ಕ್ಯಾನ್ ಸ್ಟಾರ್ಟ್ ಎನಿ ಟೈಮ್. ಸೊ ಐ ವಾಂಟೆಡ್ ಟು ಕನ್ವೆ ದಿಸ್ ಆಲ್ಸೋ. ಸೊ ಆದ್ರಿಂದ ನಮ್ಮ ಸೀಸನ್ ಫಿನಾಲೆ ನಾನು ಇವರೊಟ್ಟಿಗೆ ಶೂಟ್ ಸಹ ಮಾಡ್ತಾ ಇದ್ದೇನೆ.
ಎನಿವೇಸ್ ಈಗ ಮಾತಾಡಿ ತುಂಬಾ ಆಯ್ತು ಅಮ್ಮ. ಅಲ್ಲಿ ಅದಾಯ್ತಾ, ಸೌಂಡ್ ಆಯ್ತಾ ಅದ್ರದ್ದು? ಮುಗಿತಾ? ಇನ್ನು ತಿನ್ಬೋದಾ? ನೋಡುವ. ಅಮ್ಮ ಸೌಂಡ್ ನಿಂತಿತ್ತು. ಸೌಂಡ್ ನಿಂತಿದ್ದು, ಈಗ ಅದನ್ನು ಓಪನ್ ಮಾಡುವ. ಶಬಾಷ್. ಇದು ನನ್ಗೆ ಹೇಳಿದ್ರೆ ಈ ಪರಿಮಳ ಉಂಟಲ್ಲ, ಇದು ಚಿಕ್ಕದ್ರಿಂದ ತಗೊಂಡ ಪರಿಮಳ ಅಲ್ಲ. ಸೊ ಅದರಿಂದ ಆ ಪರಿಮಳ ಬಂತ ಹೇಳಿದ್ರೆ ಕೂಡಲೇ ಇನ್ನು ಮತ್ತೆ ಕಾಯ್ಲಿಕ್ಕೆ ಆಗುದಿಲ್ಲ ನನಗೆ. ಶಬಾಷ್. ಅನ್ನ ಇಲ್ಲಿ ಉಂಟು. ಇನ್ನು ಮನಸ್ಸಲ್ಲಿ ಮಾತಾಡಿ. ಅಲ್ಲ, ಇಲ್ಲಿ ಅನ್ನ ಉಂಟು. ಓಕೆ, ನೀವು ಬಡಿಸಿಕೊಂಡು ಊಟ ಮಾಡ್ಬೋದು. ಗೈಸ್, ಇನ್ನು ನಾವು ಊಟದ ಟೇಬಲ್ ಅಲ್ಲಿ ಸಿಗು ಅಲ್ಲ. ಕುಕಿಂಗ್ ವಿತ್ ದ ಗೆಸ್ಟ್. ಇದನ್ನ ಹಾಕೊಂಡು ತಿನ್ನು ಹೋಗು ಹೇಳಿದ್ರು. ಓಕೆ, ಎನಿವೇಸ್ ಇಲ್ಲಿ ಇದು ಗ್ರೇವಿ ಹೇಗೆ ಆಗಿದೆ ಹೇಳಿದ್ರು. ಥಿಕ್ನೆಸ್ ಉಂಟಲ್ಲ ಇದರದ್ದು, ಇದು ನಮಗೆ ನಾರ್ಮಲಿ ನಾವು ಕೋರೊಟ್ಟಿಗೆ ಸಹ ಹಾಕ್ಕೊಂಡು ತಿನ್ನುವಷ್ಟು. ಆದರೆ ನಾವೆಂತ ಮಾಡೋಣ, ನಾವೀಗ ಫುಲ್ ತಗೊಳ್ಳುವ ಹೀಗೆ, ಆಯ್ತಾ? ಇದನ್ನು ಮೇಲೆ ಹೀಗೆ ಹಾಕುವ, ಸ್ವಲ್ಪ ಗ್ರೇವಿ ಹಾಕುವ. ನೋಡಿ, ನೈಸ್, ನಾಸ್ಟಾಲ್ಜಿಕ್. ಅಲ್ಲಿ ಹೋಗೋ. ಹಾ ಅಮ್ಮ, ಊಟ ಮಾಡುವ. ಬಿಸಿ ಬಿಸಿ ಹೊಗೆ ಬರ್ತಾ ಉಂಟು, ಸ್ಟಾರ್ಟ್ ಮಾಡುವ. ಓ ಎಸ್, ಓಹ್ ಬಿಸಿ, ಎರಡು ಬಿಸಿ ಉಂಟು. ಇದರ ಬಗ್ಗೆ ನಾನು ಕಮೆಂಟ್ ಮಾಡೋ ಹಾಗಿಲ್ಲ. ಯಾಕೆ ಗೊತ್ತುಂಟಾ, ಚಿಕ್ಕದ್ರಿಂದ ನನಗೆ ಇಷ್ಟ ಇತ್ತು ಹೇಳಿಕೊಂಡೇ ತಿಂತಿದ್ದ ಇದು, ಆಯಿತಾ? ಬಟ್ ಆ ಪರಿಮಳ ಅದು ಬಾಯಿಗೆ ತಗೊಳ್ಬೇಕಾದ್ರೆ ಅದರ ಟೇಸ್ಟ್ ಉಂಟಲ್ಲ, ಹಾಗೆ ಉಂಟು. ಆಗೋದ್ರಿಂದ ಅಮ್ಮ ಇವತ್ತಿಗೆ ಸಹ ಸಕ್ಸಸ್ ಅಮ್ಮ, ಸೂಪರ್ ಆಗಿದೆ. ಥ್ಯಾಂಕ್ ಯು. ಹಾಂ, ಈಗ ಎಂತ ಮಾಡು ಹೇಳಿದರೆ, ನಾನು ಸ್ವಲ್ಪ ತಿಂದು 2 ನಿಮಿಷ ಸಿಗ್ತೇನೆ. ವೇಟ್ ಫಾರ್ ಅ ಕಪಲ್ ಆಫ್ ಮಿನಿಟ್ಸ್. ಗೈಸ್, ಈ ಶೂಟಿಗೆ ಮತ್ತೆ ನಮ್ಮ ಡೈಲಿ ವ್ಲಾಗಿಗೆ ಹೆಚ್ಚು ಡಿಫ್ರೆನ್ಸ್ ಇಲ್ಲ. ಯಾಕೆ ಹೇಳಿದ್ರೆ ಮನೆ ಆಂಬಿಯನ್ಸ್ ಅಲ್ಲ, ಮನೆ. ಸೊ ಆದ್ದರಿಂದ ಹಾಗೆ ಮಾಡಿದ್ದು. ಅಮ್ಮ, ಚಿಕನ್ ಮಾತ್ರ ಸೂಪರ್ ಆಗಿತ್ತು. ನಿಮ್ಮ ಕುಕಿಂಗ್ ಚಾನಲ್ ಯಾವುದು ಹೇಳ್ಕೊಂಡು ಒಂದ್ಸರ್ತಿ ನನ್ನ ವ್ಯೂವರ್ಸಿಗೆ ಹೇಳಿಬಿಡಿ ಅಮ್ಮ, ಗಟ್ಟಿ ಹೇಳಿ. ನಂದಿನೀಸ್ ನಜರಿಯಾ, ಅದಕ್ಕೆ ಸಬ್ಸ್ಕ್ರೈಬ್ ಮಾಡದಿದ್ದವರು ಮಾಡಿ. ಮತ್ತು ಒಳ್ಳೊಳ್ಳೆ ವಿಡಿಯೋ ಎಲ್ಲ ಉಂಟು, ಅದನ್ನು ನೋಡಿ ಲೈಕ್ ಕೊಟ್ಟು ಕಮೆಂಟ್ ಮಾಡಲಿಕ್ಕಿದ್ರೆ ಮಾಡಿ. ಕೊಂಕಣಿಯಲ್ಲಿ ಉಂಟು ಅವರ ಚಾನಲ್. ಸೊ ಎಕ್ಸ್ಕ್ಲೂಸಿವ್ ಕೊಂಕಣಿ ಕುಕಿಂಗ್, ನಾಟ್ ಕೊಂಕಣಿ ಡಿಶಸ್ ಎಕ್ಸ್ಕ್ಲೂಸಿವ್ಲಿ, ಬಟ್ ಕುಕಿಂಗ್ ಚಾನಲ್ ಇಸ್ ಕೊಂಕಣಿ. ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಡ್ತಾ ಇದ್ದೇನೆ. ಇಲ್ಲಿಂದ ಹೊರಡುವ ಅಮ್ಮ, ಟಾಟಾ. सो गाइस, थैंक यू सो मच फॉर वॉचिंग कुकिंग विद द गेस्ट. अभी बात यह है कि द सीज़न फिनाले इज़ डन टुडे. इसके बाद वी आर स्टार्टिंग अ न्यू सीज़न. सो प्रॉब्ली एक 15 दिन के ब्रेक के बाद वी आर स्टार्टिंग, and this time it is going to be mostly outdoor cooking. So all the 8 episodes we are planning to shoot outdoor. तो ये होने वाला है, stay tuned. Plus क्योंकि ये पहला सीज़न था, तो we did have to fall back on people we already knew. ठीक है? So but now on we want to broaden it up, and we want to get guests who are not known to us also. ठीक है? So if you guys are viewers या कोई फूड ब्लॉगर हो, यूट्यूबर्स हो, प्लीज़ डू लेट मी नो, कनेक्ट विद मी. आई विल मेक श्योर दैट वी शूट इट टुगेदर. बस यही है. थैंक यू सो मच. मिलते हैं अगले एपिसोड में. टाटा.